ನಾಗಮೋಹನ್ ದಾಸ್ ಆಯೋಗದ ವರದಿಯು ಬಂಜಾರ ಸಮಾಜಕ್ಕೆ ದೊಡ್ಡದಾಗಿ ಅನ್ಯಾಯ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮಾಜವು ಕನಿಷ್ಠ 20 ಲಕ್ಷ ಇದೆ. ವರದಿಯಲ್ಲಿ ಕೇವಲ 14 ಲಕ್ಷ ಬಂಜಾರ ಸಮುದಾಯ ಎಂದು ತೋರಿಸಿದ್ದಾರೆ. ಇದರಿಂದ ಈ ಸಮಾಜಕ್ಕೆ ಭಾರಿ ಅನ್ಯಾಯವಾಗಿದೆ ಎಂದು ಮಾಜಿ ಸಚಿವ ಬಾಬುರಾವ್ ಚವ್ಹಾಣ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮಾಜ ಬಹಳಷ್ಟು ಜನರ ಹೊಟ್ಟೆಪಾಡಿಗಾಗಿ ಮುಂಬೈ, ಪುಣೆ, ಹೈದರಾಬಾದ್, ಗೋವಾ, ಬೆಂಗಳೂರು ವಲಸೆ ಹೋಗಿದ್ದಾರೆ. ಅವರ ಜನಗಣತಿ ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ. ಬೊಮ್ಮಾಯಿ ಸರ್ಕಾರದಲ್ಲಿ ಲಂಬಾಣಿ, ವಡ್ಡರ್, ಕೋರ್ಚಾ, ಕೊರಮೊತ್ತ ಈ ಸಮಾಜಕ್ಕೆ 4.5 ಒಳ ಮೀಸಲಾತಿ ಕೊಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇರೆ ಜಾತಿಯವರನ್ನು ಒಳಗಡೆ ಸೇರಿಸಿ ನಮಗೆ 5 ಮೀಸಲಾತಿ ಕೊಟ್ಟಿದ್ದು ಬಹಳಷ್ಟು ಅನ್ಯಾಯವಾಗುತ್ತದೆ. ಆದ ಕಾರಣ ಸೆಪ್ಟೆಂಬರ್ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಹೋರಾಟವು 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಗೂಳೆ ಹೋಗ್ತಾರೆ, ಬಾಂಬೆ, ಪೂನಾ, ಗೋವಾ, ಹೈದರಾಬಾದು, ಬೆಂಗಳೂರಿಗೆ ಗೂಳೆ ಹೋಗ್ತಾರೆ. ಆ ಗೂಳೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವು ಸರಿಯಾಗಿ ಸಮೀಕ್ಷೆ ಏನಪ್ಪ ಅಂತ ಹೇಳಿದ್ರೆ ಜನಗಣತಿ ಮಾಡಿಲ್ಲ. ಇದು ದೊಡ್ಡ ಒಂದು ಆರೋಪ ಇದೆ. BJP ಸರ್ಕಾರ ಇದ್ದಾಗ ನಮಗೆ 4.5 ಒಳ ಮೀಸಲಾತಿ ಕೊಟ್ಟಿದ್ರು. ಅವಾಗ 4.5 ಒಳ ಮೀಸಲಾತಿ ಕೊಡುವ ಸಂದರ್ಭದಲ್ಲಿ ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ 4 ಜಾತಿಯನ್ನು ಸೇರಿಸಿಕೊಟ್ಟಿದ್ರು. ಇದು ನಮಗೆ 59 ಬೇರೆ ಜಾತಿಯನ್ನು ನಮ್ಮದಲ್ಲಿ ಸೇರಿಸಿ ಇದನ್ನು 5% ಮಾಡಿದ್ದಾರೆ. ಇದು ದೊಡ್ಡ ಅನ್ಯಾಯ. ಯಾಕಂತ ಹೇಳಿದ್ರೆ ನಮಗೆ BJPದವ್ರು ಅನುಕೂಲ ಮಾಡಿಕೊಟ್ಟರೆ ಕಾಂಗ್ರೆಸ್ನು ಅನಾನುಕೂಲ ಮಾಡಿಕೊಟ್ಟಿದ್ದಾರೆ. ಇದೊಂದು ದೊಡ್ಡದಾದಂಥ ಅನ್ಯಾಯ ನಮಗೆ. ಬೊಮ್ಮಾಯಿ ಸರ್ಕಾರದಲ್ಲಿ ಮಧುಸ್ವಾಮಿ ಒಂದು ಸಬ್ ಕಮಿಟಿ, ಮಿನಿಸ್ಟರ್ ಕಮಿಟಿನಲ್ಲಿ 4.5 ಮಾಡಿದರು. ಬಟ್ ಅದರ ಪ್ರಕಾರ ನೋಡಿದರೆ ಸರಿಯಾಗಿ ರೇಷಿಯೋ ನೋಡಿ ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಸಮಾಜದ ಸರಿಯಾಗಿ ರೇಷಿಯೋ ನೋಡಿ ಕೆಲಸ ಮಾಡಿಲ್ಲ. ನಮಗಿದು ಅನ್ಯಾಯ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಮೀಪ ಬಂದಾಗ ಇದು BJP ಹಟಾವ್ ತಾಂಡಾ ಬಚಾವ್ ಅಂತ ಸ್ಲೋಗನ್ ಕೂಗಿದ್ರು. BJP ಹಟಾವ್ ತಾಂಡಾ ಬಚಾವ್ ಅಂತ ಸ್ಲೋಗನ್ ಕೂಗಿ ಎಲ್ಲ ನಮ್ಮ 80% ಲಂಬಾಣಿ ಸಮಾಜದ ಓಟನ್ನು ಕಾಂಗ್ರೆಸ್ದವ್ರು ಹಾಕೊಂಡು 35 MLA ಹೆಚ್ಚಿಗೆ ಬರ್ಲಿಕ್ಕೆ ಅನುಕೂಲ ಆಗಿತ್ತು ಅವ್ರಿಗೆ. 35 MLAs ಕಾಂಗ್ರೆಸ್ನವರಿಗೆ. 80% ಲಂಬಾಣಿ ಓಟನ್ನು ಕಾಂಗ್ರೆಸ್ ಪಕ್ಷದ ತಗೊಂಡೋದು. ಏಕಂತ ಹೇಳಿದ್ರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಮಿಸ್ಲೀಡ್ ಮಾಡಿ ತಾಂಡಾ ಬಚಾವ್ BJP ಹಟಾವನ್ನು ಮಾಡಿ ಕಾಂಗ್ರೆಸ್ ಓಟ್ ಹಾಕೊಂಡು ಕುರ್ಚಿ ಮೇಲೆ ಕೂತ್ಬಿಟ್ರಿ. ಈಗ ಈ ಕುರ್ಚಿ ಮೇಲೆ ಕೂತ್ಬಿಟ್ರೆ ಈಗ ನಮಗೆ ನ್ಯಾಯ ಕೊಡೋದು ಬಿಟ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸಮಾಜದವ್ರು ಹೋರಾಟ ಮಾಡ್ತಾ ಇದ್ದೆವು. ನಾವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಬೀದಿ ಇಳಿತಾ ಇದ್ದೆವು, ನಾವು ಅನ್ಯಾಯ ಆಗಿದೆ ಅಂತ ಕೇಳ್ತಾ ಇದ್ದೆವು. ಈಗ ವಾತಾವರಣ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಹಟಾವ್ ತಾಂಡಾ ಬಚಾವ್ ವಾತಾವರಣ ಕ್ರಿಯೇಟ್ ಆಗಿದೆ. ಇದರಿಂದ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡದಂಥ ಅನ್ಯಾಯ ಆಗಿದೆ. ಮತ್ತು ಸರ್ಕಾರದವರು ಪ್ರೆಸ್ನಲ್ಲಿ ಒಂದು ರಿಪೋರ್ಟ್ ಬರೆಸ್ತಾರೆ. ಏನಂತ ಬರೆಸ್ತಾರೆ ಅಂತ ಹೇಳಿದ್ರೆ ಇವರು ಅಸ್ಪೃಶ್ಯರು, ಟಚೇಬಲ್ ಆ್ಯಂಡ್ ಅನ್ಟಚೇಬಲ್ ಅಂತ ವಾದ ಮಾಡಿಸ್ತಾರೆ. ಈ ಸರ್ಕಾರ ಏನಪ್ಪ ಅಂದರೆ ಒಂದು ಮಿನಿಮಮ್ ವಿಚಾರ ಇರಬೇಕಲ್ವ. ಈ ಟಚೇಬಲ್ ಅನ್ಟಚೇಬಲ್ ಅಂತ ವಾದ ಯಾಕೆ ಮಾಡ್ತಾರೆ? ಎಲ್ಲರೂ ಟಚೇಬಲೇ ಇದ್ದು, ಅನ್ಟಚೇಬಲಲ್ಲಿ ಅದು ಹಿಂದಿನ ಕಾಲದಲ್ಲಿ ಎಲ್ಲೋ ಇತ್ತು 34 ವರ್ಷದ ಹಿಂದೆ. ಈ ಅಸ್ಪೃಶ್ಯರು, ಟಚೇಬಲ್ಸು, ಅನ್ಟಚೇಬಲ್ಸ್ ಹೇಳಿ ನಮ್ಮನ್ನು SC ಪಟ್ಟಿಯಿಂದ ಹೊರಗಡೆ ಹಾಕ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಇದು ವರ್ಡ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆರೋಪ ಇದೆ ಸರ್ಕಾರದ ಮೇಲೆ. ಇದನ್ನು ಯೂಸ್ ಮಾಡಬಾರ್ದು, ಅಸ್ಪೃಶ್ಯ ಅಂತ ಯೂಸ್ ಮಾಡಬಾರ್ದು ಅಂತ ನಮ್ಮ ಮನಸ್ಸಿಗೆ. ಅದರಿಂದ ನಾವು ಬರ್ತಕ್ಕಂಥ 10ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು 1 ದಿವಸದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 10ರಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಂಜಾರ ಸಮಾಜದ ಮುಖಂಡರು, ನಾಯಕರು, ಎಲ್ಲ ಸದಸ್ಯರು ನಾವು ಬೆಂಗಳೂರಲ್ಲಿ ಸೇರ್ತಾ ಇದ್ದ 10ನೇ ತಾರೀಕಿಗೆ ಒಂದು ದೊಡ್ಡದಾದ ಒಂದು ಹೋರಾಟವನ್ನು 10ನೇ ತಾರೀಕು ದಿವಸ ಮಾಡ್ತಾಯಿದ್ದೆವು. ಅದರಿಂದ ನಾವು ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ನಮಗೆ ಲೆಫ್ಟಿಗೆ 5 ರೈಟಿಗೆ 5 ಲೆಫ್ಟಿಗೆ 6 ರೈಟಿಗೆ 6 ಕೊಟ್ಟಿದ್ರಿ, ನಮಗೆ 5 ಕೊಟ್ಟಿದ್ರಿ, ನಮಗೂ 6 ಕೊಟ್ಬಿಡಿ. ಅದರಲ್ಲಿ ತಪ್ಪಿದೆ, ನಮಗೂ 6 ಕೊಡಿ. ಏನು 17 ಏನಪ್ಪ ಅಂತ ಅಮೆಂಡ್ಮೆಂಟ್ ಮಾಡಿ 1% ಜಾಸ್ತಿ ಮಾಡಿ 1% ಜಾಸ್ತಿ ಮಾಡಲಿಕ್ಕೆ ತೊಂದರೆ ಏನಿಲ್ಲ ಸರ್ಕಾರಕ್ಕೆ. 6 6 6 3 6 18 ಮಾಡಿದ್ರೆ 1% ಜಾಸ್ತಿ ಮಾಡಿ ನಮಗೂ 6 ಕೊಡಿ ಅಂತ ನಮ್ಮ ಸಲಹೆ ಇದೆ, ನಮ್ಮ ಬೇಡಿಕೆ ಇದೆ. ಆವಾಗ ನಾವು ಸರಿ ಸಮಾನವಾಗಿ ತಿಳ್ಕೊತೀವಿ. ಅಲ್ಲಿದ್ರೆ ಈ ಕಾಂಗ್ರೆಸ್ನವರು ನಮ್ಮ ಬಂಜಾರ ಸಮಾಜಕ್ಕೆ ಮಂತ್ರಿನೂ ಮಾಡಲಿಲ್ಲ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.